ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ವಸನ. ವರ್ಣ ವರ್ಣದಿಂದ ಬಾಹೋದೇನೋ ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವಾ. ಸಂಜೀತನಕ ಇದ್ದು ಸಣ್ಣ ಸವಟು ತುಂಬ ಗಂಜಿ ಕಾಣದೆ ಬಳಲಿದೇನು. ವ್ಯಂಜನ ನಾನಾ ಸುಭಕ್ಷ ಭೋಜಂಗಳ ವ್ಯಂಜನ ನಾನಾ ಸುಭಕ್ಷ ಭೋಜಂಗಳ ಭುಂಜಿಸುವುದು ಮತ್ತೇನೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಒಬ್ಬ ಹೆಂಗಸಿಗೆ ಅನ್ನ ಹಾಕುವುದಕ್ಕೆ ತಬ್ಬಿಬ್ಬುಗೊಂಡೇನ ಹಿಂದೆ. ನಿಬ್ಬರದಲ್ಲಿ ಸರ್ವರ ಕೂಡಿನ್ನು ನಿಬ್ಬರದಲ್ಲಿ ಸರ್ವರ ಕೂಡಿನ್ನು ಹಬ್ಬವನುಂಡೇನು ಹರಿಯೇ. ಮನೆ ಮನೆ ತಿರುಗಿದೆ ಕಾಸು ಕುಟ್ಟದೆ ಸುಮ್ಮನೆ ಚಾಲವರಿದು ಬಾಗೇನು. ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ಈಗ ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ಈಗ ನನಗೆ ಪ್ರಾಪುತಿ ನೋಡು ಚಿಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಸಂತಾನ ಬೇಕು, ಸಂತಾನ ಕೊಡ್ತಾರೆ. ಇವತ್ತು ನಮಗೇನು ಐಶ್ವರ್ಯ ಬೇಕು, ಕೆಲಸವಾಗಬೇಕು, ಕಾರ್ಯವಾಗಬೇಕು, ಇದೆಲ್ಲ ಆಗಬೇಕು, ಇದೆಲ್ಲ ಕೊಡ್ತಾರೆ. ಇದೆಲ್ಲ ಗುರುಗಳು ಸೆಕೆಂಡ್ ಆಪ್ಷನ್ ಅಂತ ಇಟ್ಕೊಳ್ತಾರೆ. ಮೊಟ್ಟ ಮೊದಲಿಗೆ ಗುರುಗಳು ಕೊಡುವುದು ಜ್ಞಾನವನ್ನು. ಹೀಗಾಗಿ ಆ ಗುರುಗಳ ಸನ್ನಿಧಾನದಲ್ಲಿ ಸದಾಕಾಲ ನಾವು ಕೇಳಬೇಕಾದದ್ದು ಜ್ಞಾನವನ್ನು, ಭಕ್ತಿಯನ್ನು. ಸ್ವತಃ ರಾಯರು ಹೇಳಿಕೊಡ್ತಾರೆ. ರಾಯರ ಸ್ತೋತ್ರದಲ್ಲಿ ಅಪ್ಪಣಾಚಾರ್ಯ ಹೇಳ್ತಾರೆ, ರಾಯರಿಗೆ ಇಷ್ಟೆಲ್ಲ ನಮಗೆ ಕೊಡುವಂತಹ ಶಕ್ತಿ ಎಲ್ಲಿಂದ ಬಂತು ಅಂತ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ. ರಾಯರೇಯೋಳು ಸತ್ಪಾತ್ರರಿ ಗುಣಿಸುವ ಪದ್ಧತಿ ನೋಡೋ ಧರ್ಮಾತ್ಮ. ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೇನು ಸರ ಹಸ್ತಗಳ. ಯೋಚಿಸಿ ನೋಡಲು ಸೋಜಿಗವಾಗಿದೆ, ಯೋಚಿಸಿ
ನಿಲುಕದೋ ಹರಿಯೇ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ವೈದಿಕ ಪದವಿಯ ಕೊಡುವನಿಗೆ ಲೌಕಿಕ ನೈದಿಸುವುದು ಮಹಾಖ್ಯಾತಿ. ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಆ ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿ ಅನುಭವವೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಮನ್ನಿಸುವರು ಮಹಾರಾಯ. ಮನ್ನಿಸುವರು